ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಂದು ಸಣ್ಣ ಬ್ರೇಕ್ ತೊಗೊಂಡು ನಾನು ವಾಪಸ್ ಬಂದಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆಯಿತು ಅನಿಸುತ್ತೆ ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿರಲಿಲ್ಲ. ಒಂದು ಸಣ್ಣ ಬ್ರೇಕ್ ಆಗಿತ್ತು. ಇವತ್ತಿನ ವ್ಲಾಗ್ ಬಂದು ತುಂಬಾ ಸ್ಪೆಷಲ್ ವ್ಲಾಗ್, ಬಟ್ ಇದು ಸ್ವಲ್ಪ ಹಳೆಯದೇ, ಬಟ್ ಸ್ಪೆಷಲ್ ಅಂತೂ ಉಂಟು. ಈ ವ್ಲಾಗಲ್ಲಿ ನನ್ನ ಹಸ್ಬೆಂಡ್ ಬರ್ಡೇ ವ್ಲಾಗ್ ಆಗಿರುತ್ತೆ. ಅವ್ರು ಯಾವ ಥರ ಬರ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ, ಸೊ ನಾನು ಯಾವ ಥರ ಸೆಲೆಬ್ರೇಟ್ ಮಾಡಿದ್ದೀನಿ ನನ್ನ ಈ ವ್ಲಾಗಲ್ಲಿ ನೀವು ನೋಡ್ಬೋದು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ಡೇ ದಿನ ಫಸ್ಟ್ ನಾವು ಹೋಗಿರೋ ಪ್ಲೇಸೇ ಬಂದು ನರ್ಸರಿ. ಸೊ ನನ್ನ ಹಸ್ಬೆಂಡಿಗೆ ಈ ಥರ ಪ್ಲ್ಯಾಂಟ್ಸ್ಗಳದ್ದು ನರ್ಸರಿಗೆ ವಿಸಿಟ್ ಮಾಡೋದಂದರೆ ತುಂಬ ಇಷ್ಟ. ವಿಸಿಟ್ ಮಾಡೋದಂದರೆ ಸುಮ್ಮನೆ ನೋಡ್ಕೊಂಬರೋದಕ್ಕಲ್ಲ, ಅಲ್ಲಿ ಯಾವುದಾದ್ರೂ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ನಮ್ಮ ಫೀಲ್ಡಿಗೆ ಆಗುತ್ತಾ, ಅಂದರೆ ನಮ್ಮ ನಮ್ಮ ಫೀಲ್ಡ್ ವಾತಾವರಣಕ್ಕೆ, ಅಂದರೆ ನಮ್ಮ ಗದ್ದೆಯ ವಾತಾವರಣಕ್ಕೆ ಅಲ್ಲಿ ಬೆಳಿಬೋದಾ ಪ್ಲ್ಯಾಂಟು, ಆ ಥರ ಎಲ್ಲ ರಿಸರ್ಚ್ ಮಾಡಿ ಸೋರ್ಸ್ ಮಾಡಿ ತೊಗೊಂಬಂದು ಅವ್ರಿಗೆ ಪ್ಲ್ಯಾಂಟೇಷನ್ ಮಾಡೋದು ಅದು ಒಂಥರ ಹಾಬಿ. ಸೊ ಅದ್ರ ಸಲುವಾಗಿ ಅವ್ರ ಬರ್ಡೇ ದಿನ ಅವರು ಇಲ್ಲಿ ನಮ್ಮ ಮಂಡ್ಯದಲ್ಲಿರುವಂಥ ಒಂದು ನರ್ಸರಿಗೆ ಬಂದಿದ್ವಿ. ಅಲ್ಲಿ ಸಾಕಷ್ಟು ಪ್ಲ್ಯಾಂಟ್ಸ್ಗಳಿತ್ತು. ಅಲ್ಲಿ ನಮ್ಮ ಗದ್ದೆಗೆ ಯಾವ ಪ್ಲ್ಯಾಂಟ್ ಬರುತ್ತೆ, ಸೊ ನಮ್ಮ ಏರಿಯಾದಲ್ಲಿರುವಂತಹ ಕ್ಲೈಮೇಟ್ಗೆ ಸೆಟ್ ಆಗುವಂಥದ್ದನ್ನ ವಿಚಾರಿಸ್ಕೊಂಡು ಒಂದಷ್ಟು ಗಿಡಗಳನ್ನ ನೋಡಿಕೊಂಡು ನಾವು ಒಂದಷ್ಟು ತೊಗೊಂಬರಬೇಕು ಅಂದ್ಕೊಂಡಿದ್ವಿ. ಆ ಪ್ಲ್ಯಾಂಟ್ ಆ ಟೈಮಿಗೆ ಅವೈಲೇಬಲ್ ಇರಲಿಲ್ಲ. ನಮಗೆ ಅವೈಲೇಬಲ್ ಯಾವುದಿತ್ತು, ನಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇತ್ತು, ಸೊ ಆ ಪ್ಲ್ಯಾಂಟ್ನ ತೊಗೊಂಬಂದ್ವಿ. ಇಲ್ಲಂತೂ ಬಹಳಷ್ಟು ಒಂದೇ ಫ್ರೂಟಲ್ಲಿ ತುಂಬ ವೆರೈಟೀಸ್ ಇತ್ತು. ಇವಾಗ ಆರೆಂಜ್ ಅಂದ್ರೇ ಆರೆಂಜಲ್ಲೇ ತುಂಬ ವೆರೈಟೀಸ್ ಇತ್ತು. ಮ್ಯಾಂಗೋ ಅಂದರೆ ಮ್ಯಾಂಗೋಲೂ ಅಷ್ಟೇ ತುಂಬ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇತ್ತು. ಡಿಫ್ರೆಂಟ್ ಲೈಕ್ ಲೆಮನ್ಸ್ಗಳು ಕೂಡ ನೋಡ್ಬೋದಿತ್ತು. ಅಂದರೆ ನಿಂಬೆಹಣ್ಣು ಆಲ್ರೆಡಿ ಬಿಟ್ಬಿಟ್ಟಿತ್ತು ಪುಟ್ಟು ಗಿಡದಲ್ಲೇ. ತುಂಬ ಕ್ಯೂಟ್ ಅನ್ನಿಸ್ತಿತ್ತು ಅದನ್ನೆಲ್ಲ ನೋಡೋದಕ್ಕೆ. ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ. ಸೊ ಈಗೀಗ ಸ್ವಲ್ಪ ಹೋಗಿ ನೋಡಿ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾಲೆಡ್ಜ್ ಇದೆ. ತುಂಬ ಡೀಟೇಲಾಗಿ ಅಷ್ಟು ಇಲ್ಲ. ಇನ್ ಫ್ಯೂಚರ್ ನಿಮ್ಮ ಯಾರಿಗಾದರೂ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ, ಈ ಥರ ಪ್ಲ್ಯಾಂಟೇಷನ್ಸ್ ಬಗ್ಗೆ ಎಲ್ಲ ತಿಳ್ಕೊಬೇಕು ಅಂತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಖಂಡಿತವಾಗ್ಲೂ ನನ್ನ ಹಸ್ಬೆಂಡ್ ಇದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ರಿಸರ್ಚ್ ಮಾಡ್ಕೊಂಡಿದ್ದಾರೆ. ಸೊ ಅವ್ರ ಹತ್ರ ನಾನು ಒಂದು ವ್ಲಾಗ್ಸ್ ಮಾಡಿಸ್ತೀನಿ. ಪ್ಲ್ಯಾಂಟ್ಸ್ ಎಲ್ಲ ಪರ್ಚೇಸ್ ಆದಮೇಲೆ ನಾವು ಹೊರಟಿದ್ದು ಹೊಳೆ ಆಂಜನೇಯ ಟೆಂಪಲ್. ಯಾರು ಮದ್ದೂರಲ್ಲಿದ್ದೀರಾ ಅಥವಾ ಮಂಡ್ಯ ಡಿಸ್ಟಿಕ್ಕಲ್ಲಿದ್ದೀರಾ, ಮೋಸ್ಟ್ ಆಫ್ ಆಲ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ಇರುತ್ತೆ. ಸೊ ತುಂಬಾ ಪವರ್ಫುಲ್ ಗಾಡ್. ತುಂಬ ಜನ ಸೆಲೆಬ್ರಿಟೀಸ್ ಕೂಡ ಬಂದು ಇಲ್ಲಿ ಪೂಜೆ ಮಾಡಿಸ್ತಾರೆ. ಅದ್ರ ಜೊತೆಗೆ ಒಂದು ಹಳೆಯ ವ್ಲಾಗ್ ಅಂತಲೇ ಹೇಳ್ಬೋದು, ಅದು ಟ್ಯಾಗ್ ಮಾಡಿರ್ತೀನಿ. ಇಲ್ಲಿಯ ಇತಿಹಾಸ ಮಾಹಿತಿಗಳನ್ನೆಲ್ಲ ನಾನು ತುಂಬ ಡೀಟೇಲಾಗಿ ಅದರಲ್ಲಿ ಹೇಳಿದ್ದೀನಿ. ನೀವು ಆ ವಿಡಿಯೋದಲ್ಲಿ ನೋಡಿದರೆ ನಿಮಗೆ ಟೆಂಪಲ್ದು ಕಂಪ್ಲೀಟ್ ಡೀಟೇಲ್ಸ್ ಗೊತ್ತಾಗುತ್ತೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನನ್ನ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ, ಟೆಂಪಲ್ದು ಮಾಹಿತಿ ಕೊಟ್ಟಿರೋದನ್ನ, ಅದನ್ನು ನೀವು ನೋಡ್ಬೋದು. ಟೆಂಪಲ್ ವ್ಲಾಗಲ್ಲಿ ಬಂದು ಇಲ್ಲಿಯ ವಿಶೇಷತೆ ಮಹತ್ವತೆ ಪ್ರತಿಯೊಂದನ್ನು ತಿಳಿಸಿದ್ದೆ. ಬಟ್ ಆ ಟೈಮಲ್ಲಿ ಆಗ ಗೋಶಾಲ ಇರಲಿಲ್ಲ, ಬಟ್ ಇವಾಗ ಗೋಶಾಲಾ ಅಂತಲೇ ಸಪ್ರೇಟ್ ಮಾಡಿದ್ದಾರೆ. ತುಂಬ ರೀಸೆಂಟಾಗೆ ಮಾಡಿರೋದಿದು. ನಾನು ತುಂಬ ರೆಗ್ಯುಲರಾಗಿ ಹೋಗೋದ್ರಿಂದ ಇರಲಿಲ್ಲ. ಇವಾಗ ರೀಸೆಂಟಾಗಿ ಮಾಡಿರುವಂತಹ ಗೋಶಾಲಾಗಳು. ಬಹಳಷ್ಟು ಹಸುಗಳಿವೆ. ಪ್ರತಿಯೊಂದು ಹಸುಗೂ ತುಂಬ ಚೆನ್ನಾಗಿ ನೇಮ್ ಇಟ್ಟಿದ್ದಾರೆ. ಗೌರಿ, ಗಣೇಶ ಅಂತೆಲ್ಲ ಇದೆ, ಸುಬ್ರಹ್ಮಣ್ಯ, ಲಕ್ಷ್ಮಿ ಅಂತೆಲ್ಲ ಪ್ರತಿಯೊಂದು ಹಸುವಿಗೂ ಹೆಸರಿಟ್ಟಿದ್ದಾರೆ. ಯಾವುದು ಏನೂ ಒಂಥರ ಹಾರ್ಮ್ ಥರ ಇರಲಿಲ್ಲ, ಲೈಕ್ ತಿವಿಯೋದು ಆ ಥರ ಏನೂ ಮಾಡ್ತಿರ್ಲಿಲ್ಲ. ನಾವು ಮುಟ್ಟಿಸ್ಕೋತಾ ಇತ್ತು, ಎಲ್ಲ ಚೆನ್ನಾಗಿ ಮೇವು ಆಗ್ತಿತ್ತು. ಇವನ್ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ನಾನೇ ಸ್ವಲ್ಪ ಹೆದ್ರುಕೋತಾ ಇದ್ದೆ ಹತ್ರ ಹೋಗಿ ಮುಟ್ಟೋದಕ್ಕೆ. ಈ ಥರ ಗೋಶಾಲಾಗೆ ನಾನು ಫಸ್ಟ್ ಟೈಮ್ ವಿಸಿಟ್ ಮಾಡಿರೋದು. ತುಂಬ ಗೋಶಾಲಾಗಳಿರೋ ಟೆಂಪಲಿಗೆ ಹೋಗಿದ್ದೀನಿ, ಬಟ್ ಯಾರೂ ಮುಟ್ಟೋದಕ್ಕೆ ಈ ಥರ ಎಲ್ಲ ವಿಡಿಯೋ ಮಾಡೋದಕ್ಕೆಲ್ಲ ಬಿಡೋಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಈ ಥರ ಮುಟ್ಟಿ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ನಾನು ಮಂಡ್ಯದಲ್ಲೇ ಹುಟ್ಟಿ ಬೆಳೆದಿರ್ಬೋದು, ಬಟ್ ಈ ಥರ ಹಸು ಕರುಗಳೆಲ್ಲ ಮನೇಲಿ ಇರ್ತಿರ್ಲಿಲ್ಲ. ಸೊ ಹಾಗಾಗಿ ನನಗೆ ಅಷ್ಟು ಐಡಿಯಾ ಇಲ್ಲ. ಇಲ್ಲಿ ಈ ಥರ ಬಂದಾಗಲೇ ನಾನು ನೋಡೋದು, ಮುಟ್ಟೋದು ಎಲ್ಲ. ಸೊ ತುಂಬಾ ಖುಷಿ ಕೊಡ್ತು ಇದು ನನಗೆ.
ಹಸು ಹೆಸರು ಬಂದು ಲಕ್ಷ್ಮಿ ಅಂತ. ಸೊ ಇದು ಎಂಟ್ರೆನ್ಸಲ್ಲೇ ಇತ್ತು. ಹಸ್ಬೆಂಡ್ಗೇನೋ ನೋಡಿ ಅದಕ್ಕೆ ಕೈ ಮುಗಿಬೇಕು ಅಂತ ಅನ್ನಿಸ್ತಂತೆ. ಸೊ ಹಾಗಾಗಿ ಕೈ ಮುಗಿದ್ರು. ಹಾಗೆ ಅದಕ್ಕೆ ತುಂಬಾ ಮುದ್ದು ಮಾಡಿಸ್ಕೊಳ್ಳೋದು ಅಂದರೆ ಇಷ್ಟ ಅಂತೆ ಗೊತ್ತಾ ಈ ಲಕ್ಷ್ಮಿಗೆ. ನನಗಂತೂ ಸಖತ್ ಇಷ್ಟ ಆಯಿತು. ನಾನು ಹಸ್ಬೆಂಡಿಗೆ ಹೇಳಿದೆ. ಫಸ್ಟ್ ನನಗೆ ಅಷ್ಟು ಧೈರ್ಯ ಇರಲಿಲ್ಲ. ಸೊ ಅವರಿಗೆ ಮುದ್ದು ಮಾಡಿ ಅಂತ ಹೇಳಿದೆ. ಅವರೆಲ್ಲ ಮುದ್ದು ಮಾಡ್ತಿದ್ರು. ಅದು ನೋಡ್ಕೊಂಡೋಗಿ ಆಮೇಲೆ ಮತ್ತೆ ನಾನು ಕೂಡ ಮಾಡಿದೆ. ತುಂಬಾ ಎಂಜಾಯ್ ಮಾಡಿದೆ. ನಮಗೆಲ್ಲ ಬೇಕಾಗಿರುವಂತಹ ಗಿಡಗಳು ತಂದ್ವಿ. ಅದು ನೆಡಬೇಕಲ್ವ. ಸೊ ಅದು ನೆಡೋ ಪ್ರೋಗ್ರಾಮು ಇದು. ಅವ್ರ ಬರ್ಡೇ ದಿನದ್ದೇ ಇದೂ ಅಷ್ಟೇ. ಈವ್ನಿಂಗ್ ಬಂದು ಸೊ ಪ್ಲ್ಯಾಂಟ್ ಎಲ್ಲ ನೆಡೋಣ ಅಂತ ಹೇಳಿ ಅವರೇ ಗುಳಿ ಮಾಡ್ತಾಯಿದ್ರು ನನ್ನ ಹಸ್ಬೆಂಡೇ. ಸೊ ನಾನು ಇನ್ನೂ ಹೇಳೇ ಇಲ್ಲ ಯಾವ್ಯಾವ ಪ್ಲ್ಯಾಂಟ್ಸ್ ತಂದ್ವಿ ಅಂತ. ನಾವೊಂದು 4-5 ಗಿಡಗಳು ತಂದ್ವಿ. ಅದರಲ್ಲಿ ಸ್ವೀಟ್ ಲೆಮನ್ ಮತ್ತು ಆರೆಂಜ್, ಸಪೋಟ, ಅದ್ರ ಜೊತೆ ಇನ್ನೊಂದೆರಡು ಯಾವುದೋ ಪ್ಲ್ಯಾಂಟ್ ತಂದ್ವಿ. ತುಂಬ ದಿನ ಆಗಿದ್ದರಿಂದ ನನಗೆ ಮರ್ತೋಗಿದೆ. ಸೊ ಎಲ್ಲ ಪ್ಲ್ಯಾಂಟೇಷನ್ ಮಾಡಿದ್ವಿ. ತುಂಬಾ ಎಂಜಾಯ್ ಮಾಡಿದೆ ನಾನಂತೂ. ತುಂಬ ಜನ ಬರ್ಡೇನ ಬೇರೆ ಬೇರೆ ರೆಸ್ಟೋರೆಂಟ್, ರೆಸಾರ್ಟ್ಸ್ ಈ ಥರ ಹೋಗಿ ಸೆಲೆಬ್ರೇಟ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಬಟ್ ನನ್ನ ಹಸ್ಬೆಂಡಿಗೆ ಈ ಥರ ಗಿಡಗಳು ನೆಡಬೇಕು, ಏನಾದರೂ ಮಾಡಬೇಕು ಆವತ್ತಿನ ದಿನ ಮೆಮೊರಿಬಲ್ ಆಗಿ ಅನ್ನೋದು ಅವರು ಈ ಥರ ಇಷ್ಟಪಡ್ತಾರೆ. ಸೊ ಒಬ್ಬೊಬ್ಬರು ಚಾಯ್ಸ್ ಒಂದೊಂದು ಥರ ಇರುತ್ತೆ. ಸೊ ಅದನ್ನು ತಪ್ಪು ಅನ್ನೋಕ್ಕಾಗಲ್ಲ, ಇದನ್ನು ತಪ್ಪು ಅನ್ನೋಕ್ಕಾಗಲ್ಲ. ಪ್ಲ್ಯಾಂಟೇಷನ್ ಎಲ್ಲ ಆದಮೇಲೆ ಮನೆಗೆ ಬಂದ್ವಿ. ಸಿಂಪಲ್ ಕೇಕ್ ಕಟ್ಟಿಂಗ್ ಇತ್ತು. ಸೊ ಅದು ಅವ್ರ ಖುಷಿಗಲ್ಲ, ನಮ್ಮ ಖುಷಿಗೆ. ಅವ್ರಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಅಷ್ಟು ಏನು ಇಷ್ಟಪಟ್ಟು ಫ್ಯಾನ್ಸಿಯಾಗೆಲ್ಲ ಮಾಡಬೇಕು ಅಂತ ಏನಿಲ್ಲ. ಸೊ ನಾನಂದರೆ ನನಗಿಷ್ಟ ಕೇಕ್ ಕಟ್. ಬರ್ಡೇ ಅಂದಮೇಲೆ ಕೇಕ್ ಕಟ್ ಮಾಡದೇ ಇದ್ದರೆ ಹೇಗೆ ಬರ್ಡೇ ಕಂಪ್ಲೀಟ್ ಆಗುತ್ತೆ ಅಂತ ನನ್ನದು ಮೆಂಟಲಿಟಿ. ಸೊ ಅವರು ನಮ್ಮ ಖುಷಿಗೆ ಸೊ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ನಾನು ಸ್ವಲ್ಪ ಊರಲ್ಲಿದ್ದಲ್ಲ, ಅದು ಇದು ಏನೇ ಇದ್ರೂ ಎಲ್ಲ ಬ್ಯಾಂಗ್ಳೂರಲ್ಲಿ ಇಟ್ಕೊಂಡಿರ್ತೀನಿ. ಊರಲ್ಲಿ ಅಷ್ಟು ಡೆಕೋರೇಟಿವ್ ಐಟಮ್ಸ್ ಎಲ್ಲ ಇಟ್ಟಿರಲ್ಲ. ಸೊ ಹಾಗಾಗಿ ಸಿಂಪಲಾಗಿ ಮನೆಯಲ್ಲಿ ಏನಿತ್ತು ಅದನ್ನೇ ಅಕ್ಕಪಕ್ಕ ಇಟ್ಟು ಏನೋ ಒಂದು ಮಾಡಿದ್ದೀನಿ ಸೆಲೆಬ್ರೇಷನ್. ಫೈನಲಿ ಈ ವ್ಲಾಗ್ ಇಷ್ಟ ಆಗಿತ್ತು. ಸೊ ನನ್ನ ಹಸ್ಬೆಂಡ್ ಬರ್ಡೇ ಸೆಲೆಬ್ರೇಷನ್ ಈ ಥರ ಇತ್ತು. ಒಬ್ಬೊಬ್ರದ್ದು ಒಂದೊಂದು ಥರ ಒಪಿನಿಯನ್ ಇರುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಥರ ಟೇಸ್ಟ್ ಇರುತ್ತೆ. ಪ್ರತಿಯೊಬ್ಬರ ಒಪಿನಿಯನ್, ಪ್ರತಿಯೊಬ್ಬರು ಟೇಸ್ಟಿಗೂ ವ್ಯಾಲ್ಯೂ ಅಂತೂ ಇದ್ದೇ ಇರುತ್ತೆ. ಸೊ ಕೆಲವ್ರಿಗೆ ಈ ಥರ ಸಿಂಪಲ್ಲಾಗಿ ಒಂದು ಪ್ಲ್ಯಾಂಟ್ಸ್ ನೆಡೋದ್ರಿಂದ ಖುಷಿ ಕೊಡ್ಬೋದು ಬರ್ಡೇ ದಿನ. ಇನ್ನೊಬ್ಬರಿಗೆ ರೆಸಾರ್ಟಿಗೆ ಹೋಗೋ ಅಥವಾ ಇನ್ನೆಲ್ಲೋ ದೊಡ್ಡದಾಗಿ ಪಾರ್ಟಿ ಅರೇಂಜ್ ಮಾಡ್ಕೊಂಡು ಸೆಲೆಬ್ರೇಟ್ ಮಾಡೋದ್ರಲ್ಲಿ ಖುಷಿ ಕೊಡ್ಬೋದು. ಅದು ಅವ್ರವ್ರ ಖುಷಿ,
ಅವ್ರವ್ರ ಖುಷಿಗೆ ಪ್ರತಿಯೊಬ್ಬರು ಖುಷಿಗೂ ವ್ಯಾಲ್ಯೂ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಇವತ್ತಿನ ವ್ಲಾಗ್ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.